ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಕಾಲೇಜಲ್ಲಿ ಮೆಡಿಕಲ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದಾರೆ. ನೀನು ನನ್ನ ಅಲ್ಲಿ ಕರ್ಕೊಂಡು ಹೋಗ್ತೀಯಾ? ಹೌದು, ಏನೋ ಗಡಿ ಬಿಡಿಲ್ ರೆಡಿ ಆಯ್ತಾನಲ್ಲ ಅಣ್ಣ, ಯಾಕೆ? ಟೈಮ್ ಆಗೋಯ್ತಲ್ಲಪ್ಪ, ವಸ್ತ್ರ ಅಕ್ಕ ನಮ್ ಸೆಂಟ್ ಹಾಕೋದೆ ಅನ್ಕಣೆ. ಲೈಫಲ್ಲಿ ಮೊದಲನೇ ಸತಿ ಅಣ್ಣ ಸೆಂಟ್ ಹಾಕೋತಾ ಇರೋದು. ಯಾಕೋ ಏನೋ ಸಮಥಿಂಗ್ ಅನಿಸ್ತಾ ಇಲ್ವಾ? ಅನಿಸ್ತಿದೆ. ಗೊತ್ತಾಯ್ತು, ಹೊರಡ್ಮ. My country, all Indians are my brothers and sisters. ಏಯ್ ಗೋಡಂಬಿ, ಅಣ್ಣ ನಾನು ಅಂಗಡಿಲಿ ಇಲ್ಲ ಅಂತ ಗೋಡಂಬಿ ಗಿಡಂಬಿ ತಿಂದ್ಯೋ? ತಿನ್ನೋದಲ್ಲ, ಮೂತ್ ಕೂಡ ನೋಡಕ್ಕಿಲ್ಲ. ನೀನೇನು ಚಿಂತೆ ಮಾಡಬೇಡ. ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಯ್ತಿದ್ಯಾ ಅಂತ ಕೇಳಿದ್ರೆ ತಪ್ಪಾಯ್ತದಲ್ವಾ? ಅದಕ್ಕೆ ನೀನ್ ಬರುವಾಗ ಎಲ್ಲಿಂದ ಬರ್ತೀಯ ಅಂತ ಹೇಳ್ಬಿಡೋಣ. ನೋಡ್ರವ, ಎಲ್ಗಾರ ಹೊಂಟಾಗ ಎಲ್ಲಿಗೆ ಎಲ್ಲಿಂದ ಅನ್ನೋ ಪದನೇ ಬಳಸ್ಬಾರ್ದವ, ಗೊತ್ತಾಯ್ತಾ? ಅಕ್ಕ, ಅಣ್ಣ ಟಿಪ್ ಟಾಪ್ ಆಗಿ ರೆಡಿಯಾಗಿ ಎಲ್ಲ ಹೊಂಟವನಲ್ಲ, ಏನ್ ಸ್ಪೆಷಲ್ ಇರ್ಬೋದು? ಹಿಂದ್ಗಡೆ ಬಾಗ್ಲಕ್ಲಿ, ಮುಂದ್ಗಡೆ ಬಾಗ್ಲಕ್ಲಿ, ಭದ್ರವಾಗಿರಿ, ಎಲ್ಗೂ ಹೋಗ್ಬೇಡಿ. ನಂಗೆ ಸ್ವಲ್ಪ ಕೆಲ್ಸದೆ, ಬರ್ತೀನಿ. ಕಾಣ್ತಾ ಇದೆ. ಬರ್ತೀನಿ ಕಣ್ರವ. ಅಣ್ಣ ಎಲ್ಲಿಗೆ ಹೋಯ್ತವನೆ? ನಮಗೂ ಹೇಳಿಲ್ಲ, ನಿಮ್ಗೂ ಹೇಳಿಲ್ಲ ಅಂದ್ರೆ ವಾಟ್ ಇಸ್ ದ ಸಿಗರೇಟು? ಅಯ್ಯೋ ಅಕ್ಕ, ಅದು ಸಿಗರೇಟ್ ಅಲ್ಲ, ಸೀಕ್ರೆಟ್. ಅದೇ ಏನಿರ್ಬೋದು? ಅಣ್ಣ ಎರಡೆರಡು ಹೆಲ್ಮೆಟ್ ತೊಗೊಂಡು ಒಯ್ತವನೆ ಅಂದ್ರೆ ಅವನ ಜೊತೆಗೆ ಯಾರೋ ಬತ್ತವ್ರೆ ಅಂತ ಅರ್ಥ. ಇಷ್ಟೆಲ್ಲ ಆದ್ಮ್ಯಾಕು ನಮಗೆ ಕಾಡೋ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಅಣ್ಣ, ನೀ ಎಲ್ಲಿಗೆ ಹೊಂಟೆ? ನೀವೆಲ್ಲ ಕಲ ಅಲ್ಲಿ ಪಾರ್ವತಿ, ನಿಮ್ಮ ಅಪ್ಪನ ಬಗ್ಗೆ ನಿನಗೆ ಗೊತ್ತು. ಸುಳ್ಳು ಹೇಳ್ಬಿಟ್ಟು ಕರ್ಕೊಂಡ್ ಬಂದಿದೀವಿ. ತಡ ಮಾಡದೆ ಕೆಲಸ ಮುಗಿಸ್ಕೊಂಡು ಬೇಗ ಬಂದ್ಬಿಡು, ಆಯ್ತಾ? ಆಯ್ತಮ್ಮ. ಮನೇಲಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಕೇಳಿದಾಗಲೇ ಅನುಮಾನದಲ್ಲಿ ನೋಡ್ತಾ ಇದ್ರು. ಅದಕ್ಕೆ ತುಂಬಾ ಭಯ ಆಗ್ತಾ ಇದೆ. ಮನೆಯಿಂದ ದೇವಸ್ಥಾನಕ್ಕೆ ಹೋಗಿ ಬರಕ್ಕೆ ಎಷ್ಟು ದೂರ ಆಗುತ್ತೆ ಅಂತ ಲೆಕ್ಕಾಚಾರ ಆಗ್ತಿರ್ತಾರೆ ನಿಮ್ಮಪ್ಪ. ಬೇಗ ಹೋಗಿ ಬಂದ್ಬಿಡಮ್ಮ. ಅತ್ತೆ, ಪಾರು ಬಂದ್ರಾ? ಪಾರು ಬಾ, ಹೋಗಮ್ಮ. ಬರ್ತೀನಮ್ಮ, ಬರ್ತೀನಿ. ತಕ್ಕ ಹೆಲ್ಮೆಟ್. ತಿನ್ನವ, ಹೆಲ್ಮೆಟ್ ಎಲ್ಲ ತಂದಿದ್ಯಾ? ಅಲ್ಲ ಪಾರು, ಊರ್ ಜನ ಎಲ್ಲ ಗುರ್ತಿಡಿತಾರಲ್ಲ, ಅದಕ್ಕೋಸ್ಕರ ಹೆಲ್ಮೆಟ್ ತಂದೆ. ಬಾ, ಹೋಗುಮ್ಮ. ಪಾರು, ಒಂದು ನಿಮಿಷ. ಹುಷಾರು, ಬೇಗ ಬಂದ್ಬಿಡಿ. ಇದ್ಯಾರತ್ತೆ ಊರ್ಗ್ ಹೊಸಬ್ರು? ಬಾವಾ, ಈ ಟೈಮಲ್ಲೂ ತಮಾಷೆ ಮಾಡ್ಬೇಕಾ? ಟೈಮ್ ಆಗ್ತಿದೆ, ನಡಿ ಹೋಗೋಣ. ಹುಷಾರು ಕಂದ, ಬೇಗ ಹೋಗಿ ಬಂದ್ಬಿಡಿ. ಬರ್ತೀವತ್ತೆ. ಅಕ್ಕ, ಪೂಜೆ ಮುಗಿದ್ಮೇಲೆ ಮೊದಲು ನಿನ್ ಮನೆಗೆ ಹೋಗಿರೋ. ನಾನು ಇಲ್ಲೇ ಕಾದಿದ್ದು ಪಾರ್ವತಿ ಬಂದ್ಮೇಲೆ ಅವಳನ್ನ ಕರ್ಕೊಂಡು ಬರ್ತೀನಿ. ಅವ್ರೇನಾದ್ರೂ ಕೇಳಿದ್ರೆ ಹರಕೆ ತೀರ್ಸಕ್ ತಡ ಆಯ್ತು ಅಂತ ಹೇಳ್ಬಿಡು. ಸರಿ, ಹಾಗೆ ಮಾಡೋಣ. ಬಾ. ಗೋಡಂಬಿ, 10 ರೂಪಾಯಿದು ಒಂದು ಚಾಕ್ಲೇಟ್ ಕೊಡು, ಸುಸ್ತಾಗ್ತಿದೆ. ಅಯ್ಯಯ್ಯೋ, ಖಾಲಿ ಆಗೋಯ್ತಲ್ಲವ.
50 ರೂಪಾಯಿ 2 ಚಾಕ್ಲೇಟು ಸೀನಾ ಈಗ ತಾನೇ ಬಂದು ತಕೊಂಡೋದ. ಸೀನಾನ 50 ರೂಪಾಯಿ 2 ಚಾಕ್ಲೇಟಾ? ಆ ಡುಬಾಕ್ ನನ್ ಮಗ ಎಂಜಿಲ್ ಕೈಯಲ್ಲಿ ಕಾಗೇನು ಓಡ್ಸಲ್ಲ. ಪಾಪ ಮನೇಲಿರೋ ತಂಗಿಗೆ ಒಂದು ದಿನ 8 ಆಣೆ ಪೆಪ್ಪರ್ಮೆಂಟು ತಂದ್ಕೊಟ್ಟಿಲ್ಲ. ಅಂತದ್ರಲ್ಲಿ 50 ರೂಪಾಯಿದು 2 ಚಾಕ್ಲೇಟ್ ತಗೊಂಡೋದ್ನ. ಅವನಿಗೆ ತಿನ್ನಕ್ಕೆ ಇರ್ಬೇಕು ಬಿಡವು. ಸರಿ, ನನ್ ಮಗ ಜಿಮ್ ಮಾಡ್ತೇನೆ, ಒಂದೇ ಒಂದಾಗ್ಲೂ ಸಕ್ಕರೆನೂ ತಿನ್ನಲ್ಲ ಅಂತ ಇದ್ರು ಅವ್ರಮ್ಮ. ಅಂತದ್ರಲ್ಲಿ 2 ಚಾಕ್ಲೇಟ್ ತಗೊಂಡೋದ್ನ. ಎಲ್ಗೋಗಿರ್ಬೋದು? ನೋಡ್ಲೇಬೇಕು. ಸೀನಾ, ನಮ್ ಶಿವ ಅಲ್ವಾ? ಹಿಂದ್ಗಡೆ ಯಾರೋ ಹುಡುಗಿನ ಕೂರ್ಸ್ಕೊಂಡು ಹೋಯ್ತಾವನೆ. ಓ, ಅತ್ತೆ ಮಗಳು ಇರ್ಬೇಕು. ಕಳ್ಳ ಅತ್ತೆ ಮಗಳು ಕರ್ಕೊಂಡು ಸುತ್ತಾವ್ರೆ. ಹೋಗು ಹೋಗು, ಖುಷಿಯಾಗಿರಪ್ಪ. ಸಿರಿ ಪ್ರೀತಿಯ ನವಿಲುಗರಿ ಕಾದಿದೆ ಮನರಂಗಳ ನೀ ಸಿಕ್ಕರೆ ಶುಭ ಮಂಗಳ. ನಿನ್ನುಸಿರ ಸೋಕೋ ಹಾಡು ಎಂದು ಸೋಮಾನೆ ಹಂಗೆ ಸಿಗಿಯೋ ಯಾವತ್ತೇ ನೀನೇ ಶಿವನಿಗೆ ಬೆಳಕಾದೋ ಪಾರ್ವತಿ ನೀನೇ. ಮಾವ, ನಾನು ಹಳ್ಳಿಲಿ ಹುಟ್ಟು ಬೆಳೆದಿದ್ರು ಎಜುಕೇಷನ್ಗೆ ಸಿಟಿಲಿ ಇದ್ದಿದ್ರಿಂದ ಈ ಖುಷಿನೆಲ್ಲ ಅನುಭವಿಸೋಕ್ಕೆ ಆಗಿರಲಿಲ್ಲ ಮಾವ. ಅದಕ್ಕೆ ತಲೆ ಕೆಡಿಸ್ಕತ್ತಿ ಪಾರು. ನಿನ್ ಜೀವನದಲ್ಲಿ ಏನೇನ್ ಇಷ್ಟ ಹೇಳು, ಎಲ್ಲಾನ ತಂದು ನಿನ್ ಕಣ್ ಮುಂದೆ ಇಟ್ಬಿಡ್ತೀನಿ. ಮಾವ, ತುಂಬಾ 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 ಥ್ಯಾಂಕ್ಸ್. ನಾನು ಮತ್ತೆ ಕೈನಲ್ಲಿ ಸ್ಟೆಥೋಸ್ಕೋಪ್ ಹಿಡಿತೀನೋ ಇಲ್ವೋ ಅನ್ಕೊಂಡಿದ್ದೆ. ಎಲ್ಲ ನಿನ್ನಿಂದಾನೇ ಸಾಧ್ಯ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಇವರು ನನ್ನ ಮಾವ ಶಿವು ಅಂತ. ನಮಸ್ಕಾರ. ಡಾಕ್ಟರ್ ಪಾರು ಕನ್ಸು ದೊಡ್ಡದೈತೆ. ಸೋಮೇಗೌಡನಂತವ್ರು ಇದಕ್ಕೆ ಅಡ್ಡಿ ಆಗಕ್ಕೆ ನಾನ್ ಬಿಡಕ್ಕಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.